ಉತ್ತರಾಖಂಡ್ನಲ್ಲಿ ಭೀಕರ ಮೇಘಸ್ಫೋಟ ಸಂಭವಿಸಿದೆ. ಇದರಲ್ಲಿ 60ಕ್ಕೂ ಹೆಚ್ಚು ಜನ ಜಲಸಮಾಧಿಯಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದು. 60ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿರಬಹುದು ಅನ್ನುವಂಥ ಶಂಕೆ. ಧರಾಲಿಯ ಇನ್ನೂ ಹಲವರು ನಾಪತ್ತೆಯಾಗಿದ್ದಾರೆ. 25ಕ್ಕೂ ಹೆಚ್ಚು ಹೋಟೆಲ್ಗಳು, ಮನೆಗಳು ನಾಶ ಆಗಿದೆ. NDRF, SDRF ಸಿಬ್ಬಂದಿ ಸದ್ಯ ರಕ್ಷಣಾ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಆಗಲೇ ನೀವು ದೃಶ್ಯಗಳನ್ನು ಗಮನಿಸಿದ್ರಿ, ಎಷ್ಟು ಭೀಕರವಾಗಿದೆ ಆ ದೃಶ್ಯಗಳು ಅನ್ನೋದನ್ನು ನೋಡಿದ್ರಿ. ಸದ್ಯ ಒಂದು ಅಪ್ಡೇಟ್ ಸಿಗ್ತಾ ಇದೆ, 60ಕ್ಕೂ ಹೆಚ್ಚು ಜನ ಜಲಸಮಾಧಿಯಾಗಿರಬಹುದು ಅನ್ನುವಂಥ ಆತಂಕ. ನೋಡ್ತಾ ಇದ್ದೀರಿ, ಆ ನದಿಯ ಇಕ್ಕೆಲದಲ್ಲಿ ಎರಡೂ ಭಾಗಗಳಲ್ಲಿ ಮನೆಗಳಿದ್ವು, ಹೋಟೆಲ್ಗಳಿದ್ವು. ನದಿ ಏಕಾಏಕಿ ಉಕ್ಕಿ ಹರಿದಂಥ ಪರಿಣಾಮ ಆ ಹೋಟೆಲ್ಗಳು, ಮನೆಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಮನೆಗಳಲ್ಲಿ ಎಷ್ಟು ಜನ ಇದ್ರು, ಹೋಟೆಲ್ನಲ್ಲಿ ಎಷ್ಟು ಜನ ಇದ್ರು, ಯಾವುದರ ಲೆಕ್ಕಾಚಾರ ಈ ಕ್ಷಣದವರೆಗೂ ಕೂಡ ಸಿಗ್ತಾ ಇಲ್ಲ. 60ಕ್ಕೂ ಹೆಚ್ಚು ಜನ ಜಲಸಮಾಧಿಯಾಗಿರಬಹುದು, ಕೊಚ್ಚಿಕೊಂಡು ಹೋಗಿರಬಹುದು ಅನ್ನುವಂಥ ಆತಂಕ ಇದೆ. ಬಹಳ ಜನ ನಾಪತ್ತೆಯಾಗಿದ್ದಾರೆ ಅಲ್ಲಿ ಧರಾಲಿಯಲ್ಲಿ. ದೃಶ್ಯವನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥ ಆತಂಕ ಕಾಡ್ತಾ ಇದೆ. ನೋಡ್ತಾ ಇದ್ದೀರಿ, ಮನೆಗಳ ಅಂಗಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಸರು ತುಂಬಿರೋದನ್ನು ಗಮನಿಸಬಹುದು. ಅಂದ್ರೆ ಬೆಟ್ಟದ ಮೇಲಿನಿಂದ ನೀರು ಹರಿದು ಬಂದಿದೆ, ನೀರಿನ ಜೊತೆಗೆ ಮಣ್ಣು. ಆ ಮಣ್ಣು ಎಲ್ಲ ಬಂದು ಮನೆಯ ಬೇಸ್ಮೆಂಟ್ ಅಲ್ಲಿ, ಪಾರ್ಕಿಂಗ್ ಅಲ್ಲಿ, ಮನೆಯ ಮೇಲೆ, ಅಂಗಳದಲ್ಲಿ ಇಲ್ಲೆಲ್ಲ ತುಂಬಿಕೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ. ವಾಹನಗಳು ಹೂತು ಹೋಗಿದೆ. ಆ ಮನೆಗಳಲ್ಲಿದ್ದವರ ಪರಿಸ್ಥಿತಿ ಏನಾಯಿತು ಅನ್ನೋದಕ್ಕೆ ಇಲ್ಲಿಯವರೆಗೂ ಕೂಡ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಇನ್ನೂ ಆ ಮನೆಗಳಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಇದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಗುಡ್ಡಗಾಡು ರಾಜ್ಯ, ಯಾವುದೇ ರಕ್ಷಣೆ ಬೇಕು ಅಂತಂದ್ರೂ ಕೂಡ ಟೈಮ್ ಹಿಡಿಯುತ್ತೆ. ಅಲ್ಲಿ ರಕ್ಷಣಾ ತಂಡ ಸ್ಥಳಕ್ಕೆ ಮೂವ್ ಆಗಬೇಕು ಅಂತಂದ್ರೆ ಟೈಮ್ ಹಿಡಿಯುತ್ತೆ. ಸೊ ಇಂಥ ಸ್ಥಿತಿ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗತ್ತೆ. ವಯನಾಡಿನ ರೀತಿಯ ದೃಶ್ಯ ಇದು, ಬಹಳ ಆತಂಕ ಆಗತ್ತೆ ಸ್ಥಿತಿ ನೋಡಿದ್ರೆ. ರಕ್ಷತ್, ಉತ್ತರಾಖಂಡ ರಾಜ್ಯದಲ್ಲಿ ಮತ್ತೊಮ್ಮೆ ದಿಢೀರ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಉತ್ತರಕಾಶಿ ಜಿಲ್ಲೆಯಲ್ಲಿ ತರಾಲಿ ಅನ್ನೋ ಗ್ರಾಮ ಈಗ ದಿಢೀರ್ ಪ್ರವಾಹದಿಂದಾಗಿನೇ ಕೊಚ್ಚಿ ಹೋದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಮೇಘಸ್ಫೋಟದಿಂದಾಗಿ ಈ ಬೆಟ್ಟದ ಮೇಲ್ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಆ ಮಳೆಯ ನೀರು ಮರದ ದಿಮ್ಮಿಗಳ ಜೊತೆಗೆ ಕೆಳಭಾಗಕ್ಕೆ ಹರಿದು ಬಂದಿದೆ. ಈ ಕೆಳಭಾಗದಲ್ಲಿ ತರಾಲಿ ಗ್ರಾಮ ಇತ್ತು. ಕೀರ್ ಗಂಗಾ ನದಿಯ ದಡದಲ್ಲೇನೆ ಅಚ್ಚುಕಟ್ಟು ಪ್ರದೇಶದಲ್ಲಿ ತರಾಲಿ ಗ್ರಾಮ ಇತ್ತು. ತರಾಲಿ ಗ್ರಾಮಕ್ಕೆ ಬಂದು ದಿಢೀರ್ ಪ್ರವಾಹದ ನೀರು ಅಪ್ಪಳಿಸಿದೆ. ಈ ದಿಢೀರ್ ಪ್ರವಾಹದ ನೀರು ಅಪ್ಪಳಿಸಿದಂತಹ ರಭಸಕ್ಕೆ, ಹೊಡೆತಕ್ಕೆ ದೊಡ್ಡ ದೊಡ್ಡ ಮನೆಗಳೇ ಕುಸಿದು ಬಿದ್ದಿವೆ. ಮನೆಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗೋಗಿವೆ. ಮನೆಯಲ್ಲಿ ಇದ್ದಂಥವರೆಲ್ಲರೂ ಕೂಡ ಈಗ ಕೊಚ್ಚಿ ಹೋಗಿದ್ದಾರೆ ಮತ್ತು ನಾಪತ್ತೆಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿದೆ. ಕನಿಷ್ಠ 50 ಮಂದಿ ಈ ಒಂದು ದುರಂತದಲ್ಲಿ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈಗಷ್ಟೇ ಉತ್ತರಾಖಂಡ ರಾಜ್ಯ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು NDRF ನ ತಂಡಗಳು, SDRF ನ ತಂಡಗಳು ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಬೇಕು ಮತ್ತು ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮತ್ತು ರಿಲೀಫ್ ಕಾರ್ಯಾಚರಣೆಯನ್ನ ನಡೆಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಸುರಕ್ಷಿತವಾಗಿರ್ಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಇದು ಬಹಳ ದುಃಖಕರ ವಿಚಾರ ಅಂತೇಳಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ಹೇಳಿದ್ದಾರೆ. ಮತ್ತು ಜಿಲ್ಲಾಡಳಿತ ಮತ್ತು ಬೇರೆ ಬೇರೆ ತಂಡಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಬೇಕು ಅಂತೇಳಿ ಈಗ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಈ ಒಂದು ರಕ್ಷಣಾ ತಂಡಗಳಿಗೆ. ಚಂದ್ರಮೋಹನ್, ಈ ಧರಾಲಿ ಅನ್ನುವಂತ ಗ್ರಾಮ ಏನ್ ಟೂರಿಸ್ಟ್ ಅಟ್ರಾಕ್ಷನ್, ಟೂರಿಸ್ಟ್ಗಳು ದೊಡ್ಡ ಸಂಖ್ಯೆಯಲ್ಲಿ ಬರುವಂತ ಜಾಗನಾ ಇದು? ರಕ್ಷತ್, ಮುಖ್ಯವಾಗಿ ಇದು ಪ್ರವಾಸಿಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಸಿದಂತ ಗ್ರಾಮ ಏನೂ ಅಲ್ಲ. ಆದ್ರೆ ಇದು ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ನದಿಯ ದಂಡೆನಲ್ಲಿ ಇರ್ತಕ್ಕಂತಹ ಪ್ರದೇಶ. ಕೆಳಭಾಗದಲ್ಲಿ ನದಿ ಹರಿತಾ ಇದೆ. ಅಕ್ಕಪಕ್ಕದಲ್ಲೇನೆ ಜನರು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾರೆ. ಉತ್ತರಾಖಂಡ್ ರಾಜ್ಯ ಅಂತ ಅಂದ್ರೆ ಇಳಿ ಕೀಳಿ ಅದು ಬೆಟ್ಟ ಗುಡ್ಡಗಳ ರಾಜ್ಯ ಮತ್ತು ಸಾಕಷ್ಟು ನದಿಗಳು ಹರಿತವೆ. ಮುಖ್ಯವಾಗಿ ಮಂದಾಕಿನಿ ನದಿ ಆಗ್ಬೋದು, ಅಲ್ಕಾನಂದ ನದಿ ಆಗ್ಬೋದು, ಅಥವಾ ಕೀರ್ ಗಂಗಾ ನದಿ ಆಗ್ಬೋದು, ಗಂಗಾ ಯಮುನಾ ನದಿಗಳು ಕೂಡ ಹುಟ್ಟುವಂಥದ್ದು ಈ ಉತ್ತರಾಖಂಡ್ ರಾಜ್ಯದಲ್ಲೇನೆ. ಅಲ್ಲಿ ಹುಟ್ಟುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಆ ನದಿಗಳಿಗೆ ಕರೆಯಲಾಗುತ್ತೆ. ಮುಂದೆ ಅವು ಒಂದು ಸ್ಥಳದಲ್ಲಿ ಬಂದು ಸಂಗಮ ಆಗ್ತವೆ. ಅದಾದ ಬಳಿಕ ಗಂಗಾ ನದಿ ಆಗಿ ದೇಶದ ಉದ್ದಗಲಕ್ಕೂ ಕೂಡ ಗಂಗಾ ನದಿ ಹರಿಯುತ್ತೆ. ಆದ್ರೆ ಈ ಒಂದು ಬೇರೆ ಬೇರೆ ನದಿಗಳು ಹರಿಯುವಂತಹ ಅಚ್ಚುಕಟ್ಟು ಪ್ರದೇಶಗಳಲ್ಲೇ, ನದಿಗಳ ಅಕ್ಕಪಕ್ಕದ ಪ್ರದೇಶಗಳಲ್ಲೇ ಉತ್ತರಾಖಂಡ್ ರಾಜ್ಯದಲ್ಲಿ ಜನ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾರೆ. ಆದ್ರೆ ಮೇಘ ಸ್ಫೋಟದಿಂದಾಗಿ ಈ ಉತ್ತರಕಾಶಿ ಜಿಲ್ಲೆನಲ್ಲಿರ್ತಕ್ಕಂಥ ಈ ತರಾಲಿ ಗ್ರಾಮ ಇವತ್ತು ತತ್ತರಿಸಿ ಹೋಗಿದೆ. ಭಾರಿ ದೊಡ್ಡ ಪ್ರಮಾಣದ ದುರಂತ ಸಂಭವಿಸಿದೆ. ಬೆಟ್ಟದ ಮೇಲ್ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮೇಘ ಸ್ಫೋಟದಿಂದಾಗಿ ಮಳೆ ಸಂಭವಿಸಿದೆ. ಆ ಮಳೆ ಬಿದ್ದಿದ್ರಿಂದಾಗಿ ಮಳೆಯ ನೀರಿನ ಜೊತೆಗೇನೆ ಬೆಟ್ಟದಲ್ಲಿದ್ದಂತಹ
ಮರಗಳು ಕೂಡ ಬಿದ್ದು ಕೊಚ್ಕೊಂಡು ಬಂದಿವೆ. ಆ ಒಂದು ನೀರಿನ ರಭಸಕ್ಕೆ ಹೊಡೆತಕ್ಕೆ ಈ ಮನೆಗಳೆಲ್ಲವೂ ಕೂಡ ಮುಳುಗೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗಳು ಕೂಡ ಕುಸಿದು ಬಿದ್ದಿವೆ. ಈ ಒಂದು ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳಲ್ಲಿ ಇದ್ದಂತಹ ಸುಮಾರು 50 ಮಂದಿ ಈಗ ನಾಪತ್ತೆ ಆಗಿದ್ದಾರೆ. ಬಹಳಷ್ಟು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಮನೆಗಳು ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಆ ಒಂದು ಭಯಾನಕವಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಇದು ಒಂದು ಘಟನೆಯನ್ನ ಜನರೆಲ್ಲರೂ ಕೂಡ ದೂರದಲ್ಲೇ ನಿಂತ್ಕೊಂಡು ಕಣ್ಣಾರೆ ನೋಡ್ತಾ ಇದ್ರು. ಅವರು ಕೂಡ ಭಯ ಆತಂಕದಿಂದ ಕೂಗಾಡ್ತಾ ಇರ್ತಕ್ಕಂತಹ ಧ್ವನಿ ಕೂಡ ಈ ಒಂದು ವಿಡಿಯೋಗಳಲ್ಲಿ ರೆಕಾರ್ಡ್ ಆಗಿದೆ. ಈಗ ಈ ಒಂದು ಸ್ಥಳಕ್ಕೆ NDRF ಮತ್ತು SDRF ನ ರಕ್ಷಣಾ ತಂಡಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಬೇಕಾಗುತ್ತೆ. ಮನೆಗಳಲ್ಲಿ ಜನ ಬದುಕುಳಿದಿದ್ದಾರಾ ಇಲ್ವಾ, ಅವರ ಪರಿಸ್ಥಿತಿ ಹೇಗಿದೆ ಮತ್ತು ಎಷ್ಟು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಥಳೀಯರಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ. ಉತ್ತರಕಾಶಿ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.